ನಗು ಆಗ್ತಾವ ನನಗೆ. ಏನಪ್ಪ ಎಲ್ಲಿ ಏನೇನು ಮಾಡಬೇಕು ಏನೂ ಗೊತ್ತಾಗಲ್ಲ ಹುಡುಗರಿಗೆ. ಯಾವುದೋ ಹುಡುಗಿ ಅವಳೆ ಪಕ್ಕದಲ್ಲಿ ಅಂತ ನಾಚ್ಕೋತಾವನೆ ನೋಡಿ. ಆಟೋಲ್ ಆಫ್ ರೋಡ್ ಮಾಡ್ತಾವನೆ. ಯೂಟ್ಯೂಬ್ ಇದೆ ನೋಡಿ ಅಣ್ಣ, ಸುದ್ದನ್ ವೀಲ್ಸ್ ಅಂತ. ಹಾಯ್ 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 ಎಲ್ರಿಗೂ ನಮಸ್ಕಾರ ಮತ್ತೊಮ್ಮ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನನಗೆ ಚೆನ್ನಾಗಿರಿ ಅಣ್ಣ. ನ್ಯೂ ಇಯರ್ ಸ್ಪೆಷಲ್ ವಜೆ ಬಿಡ್ಕೊಂಡು ಹೋಗ್ತಾವ್ರೆ. ಲೈಕ್ ಬೆಳಗ್ಗೆ ಫಕ್ಟಪ್ ಆಯಿತು, ದಟ್ಸ್ ಫೈನ್. ಏನೂ ಮಾಡೋಕ್ಕಾಗಲ್ಲ, ಹುಟ್ಟು ಸಾವು ಅನ್ನೋದು ಇರ್ತವೆ. ಇಟ್ ಹ್ಯಾಪನ್ಸ್ ಬ್ರೋ. ರೇಸ್ ಆಡ್ತಾವ್ರಣ್ಣ, ನೀವೇ ಗೆಲ್ಲಿ ಅಣ್ಣ ಪರವಾಗಿಲ್ಲ, ಅದಕ್ಕೆ ಕಾಂಪಿಟೇಷನ್ಗೆ ಇಲ್ಲ. ಏನೋ ಮಕ್ಕರಾಗೈತೆ ಬೈ. ಪಾಪ ನ್ಯೂ ಇಯರ್ ದಿನನೇ ಟ್ವಿಸ್ಟ್ ಆಗ್ಬಿಡೈತೆ. ಹೊಸ ವರ್ಷ ಅನ್ನೋದು ಕ್ಯಾಲೆಂಡರ್ ಚೇಂಜ್ ಆಗಿರ್ಬೋದು ಅಷ್ಟೇ. ಎಲ್ಲಾರ್ದು ಲೈಫ್ ಅದೇ ಕಷ್ಟ, ಅದೇ ಇದು. ಇನ್ನು ವರ್ಷ ಬಂದಿದ ತಕ್ಷಣ ಏನೋ ಆಗ್ಬಿಡಲ್ಲ ದೊಡ್ಡದಾಗಿ. ನಾವೇನಾದ್ರು ಮಾಡಿದ್ರೆ ಅಲ್ವಾ ಆಗೋದು. ಏನೋ ಮಾಡ್ದಲೇ ಎಕ್ಸ್ಪೆಕ್ಟ್ ಎನಿಥಿಂಗ್. ಲೈಫ್ ಒಳಗೆ ಲೈಕ್ ಎಲ್ಲನೂ ಸೀರಿಯಸ್ಸಾಗಿ ತೊಗೋಬೇಕು ಅನ್ನೋದೇನಿಲ್ಲ. ಕೆಲಸ ನಿಮ್ಮ ಡ್ರೀಮ್ ಅಂತ ಬರೋದು ಅಂಥದನ್ನ ಸೀರಿಯಸ್ಸಾಗಿ ತೊಗೊಳ್ಳಿ. ಬಿಕಾಸ್ ಡ್ರೀಮ್ ಬಂದು ವರ್ಕ್ ಆಗಲ್ಲ ನೀವೇನು ಕೆಲಸ ಮಾಡ್ದಲೆ. ಟೈಮ್ ತೊಗೊಳುತ್ತೆ. ಇವತ್ತೇನಾದರೂ ಕನ್ಸ್ಕೊಳ್ತಿದ್ದೀವಿ ಅಂದರೆ ಇಟ್ ಟೇಕ್ಸ್ ಟೈಮ್. ಲೆಟ್ ಇಟ್. ನಾನು ಇನ್ನು ಸೂಪರ್ ಬೈಕ್ ಇಸ್ಕೊಳ್ಳೋಕೆ ಇನ್ನು 1 ವರ್ಷ ಟೈಮ್ ತೊಗೊಂಡಿನಿ. ಲೈಕ್ ಈ ಡಿಸೆಂಬರ್ ಅಷ್ಟರೊಳಗೆ ಐ ಶುಡ್ ಟ್ರೈ ಮೈ ಬೆಸ್ಟ್. ಬಿಕಾಸ್ ನಾನೇ ಕಂಪ್ಲೀಟಾಗಿ ದುಡ್ದು ಇಸ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಬಟ್ ದಟ್ಸ್ ಫೈನ್, ಮಾಡೋಣ ಏನಾದರೂ. ಬಿಕಾಸ್ ನಾರ್ಮಲಾಗೆಲ್ಲ ದುಡ್ದುಬಿಟ್ಟು ಈಸ್ಕೊಳ್ಳೋಕ್ಕಾಗಲ್ಲ ಸೂಪರ್ ಬೈಕ್ನ. ಆಮೇಲೆ ಸೂಪರ್ ಬೈಕ್ ಈಸ್ಕೊಳ್ಳೋದು ಅನ್ನೋದಲ್ದಲೇ ಸರ್ವೀಸು ಅದು ಇದು 1000 ಇರುತ್ತೆ. ಸೊ ಲೆಟ್ ವಿ ಟೇಕ್ ಇಟ್ ಈಸಿ. ತುಂಬ ಅರ್ಜೆಂಟ್ ಬೇಡ. ಈಗ ಕಾನ್ಸೆಪ್ಟ್ ಬಿಟ್ಟು ಆರಾಮಾಗಿ ಈಸ್ಕೊಳ್ಳೋಣ. ವೆಯ್ಟ್ ಮಾಡಬೇಕಂತೆ ಒಳ್ಳೆ ಟೈಮ್ಗೆ. ಬಟ್ ನನಗೆ ಆ ಪೇಷನ್ಸ್ ಇಲ್ವೇ. ಅಟ್ಲೀಸ್ಟ್ ಇನ್ನು 1.5 ವರ್ಷ ಮ್ಯಾಕ್ಸ್ ಅಂದ್ಕೊಳ್ಳಿ. ಈ ವರ್ಷ ಇಲ್ಲ, ಈ ವರ್ಷ ಮಿಸ್ ಆದರೆ ನೆಕ್ಸ್ಟ್ ವರ್ಷ ನನ್ನ ಬರ್ತಡೇ ಗಿಫ್ಟು, ಸೆಲ್ಫ್ ಗಿಫ್ಟು ಸೂಪರ್ ಬೈಕು. ನೆಕ್ಸ್ಟ್ ವರ್ಷ ಅಂತ ಪಕ್ಕ ಅಂದ್ಕೊಳ್ಳಿ. ಆದರೆ 27 ಈಸ್ಕೊಂಡ್ರೆ ಹೊಸ ಗಾಡಿನೇ ಈಸ್ಕೊಳ್ಳೋದು ಐ ಗೆಸ್. ಯಾಕಕ್ಕ ಹುಡುಗ ಮಕ್ಕದೊಳ್ಳೆ ನಗು ಆಗ್ತಾವ ನನಗೆ. ನಂಬರ್ ಬೋರ್ಡ್ ನೀವೇ ಕ್ಯಾಪ್ಚರ್ ಮಾಡ್ಕೋತೀರಾ, ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದ ನಂಬರ್ ಬೋರ್ಡ್ನ? ಏನಪ್ಪ ಎಲ್ಲಿ ಏನೇನು ಮಾಡಬೇಕು ಏನೂ ಗೊತ್ತಾಗಲ್ಲ ಹುಡುಗರಿಗೆ. ಸೈಕ್ ನನ್ನ ಮಕ್ಕಳಪ್ಪ. ಹೋಗಿ ಮಾಡ್ರೋ, ಖಾಲಿ ರೋಡ್ಗಳು ಇರ್ತವೆ. ಏನು ಗೊತ್ತಾ, ದಟ್ಸ್ ಫೈನ್. ನಾವು ಮುಂಚೆ ಹಿಂಗೆ ಇದ್ದಿದ್ದು. ಬಟ್ ಈ ಥರ ಎಲ್ಲ ಮಾಡ್ತಾರಲ್ಲ, ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅದು ಮಾಡ್ತಾಯಿದ್ದು. ಅದು ಇವಾಗಿರೋ ಸ್ಟಿಟ್ಟಿಗೆ ಹೆಂಗೆ ಗೊತ್ತಾ ತುಂಬ್ತಾರೆ ಪಾಪ. ಬಿಡ್ರಿ ಹೋಗಲಿ. ಲೈಕ್ ಈ ವಿಡಿಯೋನ ಹಾಕ್ಬಿಟ್ಟು ವೈರಲ್ ಮಾಡ್ಸೋದು ನಂಗೆ 2 ನಿಮಿಷ. ಬಟ್ ಇಟ್ ಡಸಂಟ್ ಲುಕ್ ಗುಡ್. ಬಟ್ ಮಾಡೋಕ್ಕೆ ಹೋಗ್ಬೇಡಿ. ರೋಡ್ ಒಳಗೆ ವೀಲಿಂಗು ಅದು ಇದು, ಇಟ್ಸ್ ನಾಟ್ ಫೇರ್. ಅವನೇನು ಗೊತ್ತಾ, ಕ್ಯಾಮ್ರಾ ನೋಡಿದ ತಕ್ಷಣ ಎದ್ಬಿಟ್ಟ ಆ ಹುಡುಗ. ಏನು 2 ನಿಮಿಷದ ಖುಷಿ ಗುರು. ಮಿಸ್ಸಾಗಿ ಬಸ್ಗಿಸಕ್ಕೆ ಟಚ್ ಆದರೆ ಔಟು. ರೈಟಿಗೆ ಇಂಡಿಕೇಟ್ರ್ ಹಾಕವ್ರೆ, ಲೆಫ್ಟಿಗೆ ನಿಲ್ಸವೆ ಅವ್ರು. ಇವಾಗ ನ್ಯೂ ಇಯರ್ಗೆ ಏನು ಪ್ರಯುಕ್ತ ಪೊಲೀಸ್ ಅವ್ರು ಇಲ್ವ ಯಾರೂ? ರನ್ನಿಂಗ್ ಇನ್ ದ ಮೌಂಟೇನ್ ರನ್ ಅಂತ ಅಕ್ಕ ಓಡ್ತಾವ್ರೆ. ಲೈಕ್ ಸೈಕ್ ಆಗ್ತಾ ಇರೋದೇನು ಮೋಟೋ ವ್ಲಾಗ್ ಹಾಕ್ಬಿಡವನೆ ಅಂತ. ಲೈಕ್ ಸ್ವಿಚ್ ಆಗಿಬಿಡಿ ನಾಗಲೇ ಲೈಫ್ ಸ್ಟೈಲ್ ವ್ಲಾಗ್ಗೆ. ಬಟ್ ಒನ್ ಥಿಂಗ್ ನಿಮ್ಮನ್ನ ಕ್ವಶನ್ ಕೇಳ್ತೀನಿ, ಲೈಫ್ ಸ್ಟೈಲ್ ವ್ಲಾಗ್ ಮಾಡಬೇಕು ಅಂದರೆ ಕಾಸು ಇರಬೇಕಾ? ಲೈಕ್ ಸೌರವ್ ಜೋಶಿ ಹತ್ರ ಮೊದಲು ಸ್ಟಾರ್ಟ್ ಮಾಡಿದಾಗ ಕಾಸಿತ್ತಾ? ನೋ ಬ್ರೋ, ನೋಪ್. ಇಲ್ಲ ಸ್ಯಾಮ್ ಸಮೀರ್ ಬ್ರೋ ಹತ್ರ ಕಾಸಿತ್ತಾ ಮೊದಲು ಸ್ಟಾರ್ಟ್ ಮಾಡಿದಾಗ? ಇಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಬಿಡಿ, ಎವ್ರಿಥಿಂಗ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸೊ ಆರಾಮಾಗಿರಿ. ಏನಾದ್ರು ಕೆಲಸ ಮಾಡ್ತಾಯಿರ ಶ್ರದ್ಧೆಯಿಂದ ಮಾಡಿ. ಫಲ ಅನ್ನೋದು ದೇವ್ರಿಗೆ ಬಿಡಿ. ನನ್ನ ಗಾಡಿನ ಹತ್ತಿಸ್ಕೊಂಡು ಹೋಗೋದು, ಬಟ್ ರಿಸ್ಕ್ ಬೇಡ, ಆರಾಮಾಗಿ ಹೋಗೋಣ. ಇನ್ನು ತವರೆಕೆರೆವರೆಗೆ ಹೋಗಬೇಕು. ಯಾಕೆ ಅರ್ಜೆಂಟು? ಶುಗರು 0 ಮಾಡೀನಿ. ಲೆಟ್ಸ್ ಸಿ ಬಾಡಿ ಹೆಂಗೆ ತೊಗೊಳುತ್ತೆ ಅದನ್ನ ಅಂತ. ಯಾಕಕ್ಕ ಹೋಗೋಣ, ಹೋಗ್ಬೋದು. ಯೋಚನೆ ಮಾಡ್ತಾರೆ ಹೆಂಗೆ ಸ್ಟನ್ ಆಯ್ತಾರೆ ಅಂದರೆ, ಇಲ್ಲಿಂದ ಅಲ್ಲಿಗೆಳಿಬೇಕು ಅಂದರೆ ಟಕ್ಕಂತ ಸ್ಟನ್ ಆಯ್ತಾರೆ ಹಂಗೆ ಜನ. ಅಡ್ಡ ಬಂದ್ಬಿಟ್ಟು ನಗ್ತಾವಳೆ. ಏನು ಹೇಳ್ಬೇಕಿಂತವ್ರಿಗೆ.
ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ದೇವ್ರ ಆಶೀರ್ವಾದ. ಇನ್ಮ ಇಷ್ಟು ದಿನ ನನಗೆ ಹೆಂಗೆ ಬೇಕು ಅದೇ ಮಾಡ್ತಾಯಿದ್ದೆ. ಅಯ್ಯೋ ಯಾವ ದೇವರು ಏನು ಅಂತ ಇದೆ. ಬಟ್ ಈ ಸತಿ ಇಟ್ಸ್ ಆಲ್ ಗಾಡ್ಸ್ ಪ್ಲ್ಯಾನ್. ಬಿಟ್ಬೋಣ 2026 ದೇವ್ರಿಗೆ. ಬೆಳಿಬೇಕು ಅಂತಿದ್ರೆ ಬೆಳೆಸ್ತಾನೆ. ಆರ್ ಎಲ್ಸ್ ಇನ್ನೂ ಒಂದು ವರ್ಷ ಕಷ್ಟಪಡು ಅಂದರೆ ದಟ್ಸ್ ಫೈನ್. ಮಾಡೋಣ ಈ ವರ್ಷನೂ. ಎಲ್ಲರಿಗೂ ಡ್ರೀಮ್ ಅಲ್ವಾ ಈ ಥರ ಒಂದು ಗಾಡಿ ಇಸ್ಕೊಂಡು ಅಮ್ಮನ ಕೊಂಡಿಸ್ಕೊಂಡು ಹೋಗ್ಬೇಕು ಅನ್ನೋದು. ದಟ್ಸ್ ವಾಟ್. ಅಮ್ಮ ಅನ್ನೋದು ಅದಿರುತ್ತೆ ಎಲ್ಲರಿಗೂ. ಹೊಸ ಗಾಡಿ ಇಸ್ಕೊಂಡು ಮಾತಾಡಿದವ್ರ ಮುಂದೆ ಈ ಥರ ಅಮ್ಮನ ಕೊಂಡಿಸ್ಕೊಂಡು ಹೋಗ್ಬೇಕು ಅನ್ನೋದು. ಲೈಕ್ ನಿಮಗೂ ಅದೇ ಥರ ಕನಸುಗಳಿಲ್ಲ, ಡ್ರೀಮ್ಗಳಿದ್ರೆ ಕಾಮೆಂಟ್ ಮಾಡಿ. ಲೈಕ್ ಬೇಗ ನೆರವೇರುತ್ತೆ. ಈ ವರ್ಷ ನಮ್ಮದು 2026 ಈಸ್ ಅವರ್ಸ್. ಸೊ ಮಾಡೋಣ ಈ ವರ್ಷ. ಕಷ್ಟಪಡೋಣ, ತುಂಬ ಅಂದರೆ ತುಂಬ ಕಷ್ಟಪಡೋಣ. ನಾನು ಫಿಕ್ಸ್ ಆಗಿಬಿಡೀನಿ ಈ ವರ್ಷ ಬಂದು ಡೂ ಆರ್ ಡೈ. ಅಟ್ಲೀಸ್ಟ್ ಒಂದು ಮಿನಿಮಲ್ ಒಂದು ತಿಂಗ್ಳಿಗೆ ಒಂದು 40-50 ಸಾವಿರ ಇನ್ಕಮ್ ಬರೋ ಥರ ಮಾಡ್ಕೊಬೇಕು ಈ ವರ್ಷ. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ದೇವ್ರ ಆಶೀರ್ವಾದ. ನಮ್ಮ ಕೆಲಸ ನಾವು ಮಾಡೋದು, ಫಲ ಅನ್ನೋದು ದೇವ್ರಿಗೆ ಬಿಡೋದಷ್ಟೇ. ಇದೆಲ್ಲ ಗುರು ಮಳೆ ಬಂದೈತಾ? ಇಲ್ಲ ಗಲೀಜಾಗಿತ್ತು ಅನ್ಸುತ್ತೆ. ಕಾರ್ ನೀರು ಎರ್ಸ್ಕೊಂಬಂದ್ಬಿಟ್ಟವ್ರೆ. ಸೆಕೆ ಆಗುತ್ತೆ ಬೈ, ಮಾತಾಡೋಕ್ಕಾಗಲ್ಲ ವೈಸರ್ ಹಾಕ್ಕೊಂಡು. ಮೋಟೋ ವ್ಲಾಗರ್ಸ್ ಕಷ್ಟ. ಮೋಟೋ ವ್ಲಾಗರ್ಸಿಗೆ ಮಾತ್ರ ಗೊತ್ತಿರುತ್ತೆ. ನಾವು ವಾಯ್ಸ್ ಚೆನ್ನಾಗಿ ಬರಲಿ ಅಂತ ವೈಸರ್ ಹಾಕ್ಕೊಂಡು ಮಾತಾಡ್ತಾ ಇರ್ತೀವಿ. ಹಣೆ ಮೇಲಿಂದ ಸೋರ್ತಾ ಇರ್ತದೆ ಒಳಗಡೆ, ಅಷ್ಟು ಸೆಕೆ ಆಗುತ್ತೆ. ಸೊ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ದೀವಿ ಅಂದಾಗ ಲೈಕ್ ಸಪೋರ್ಟ್ ಮಾಡಿ. ಸೆಕೆ ಗುರು ಆಯ್ತಲ್ಲ. ಅಯ್ಯೋಯ್ಯೋಯ್, ತಾಳ್ಮೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಜನಕ್ಕೆ ಅಣ್ಣ. ಹಾಂ ಇದೆ, ಯೂಟ್ಯೂಬು ಇದೆ ನೋಡಿ ಅಣ್ಣ, ಸುದ್ದೋನ್ ವೀಲ್ಸ್ ಅಂತ. ಹಾಂ ಇದೇ ಬೆಸ್ಟು ನೋಡಿ. ಅಲ್ಲಿ ತಾಳ್ಮೆ ಅನ್ನೋದೇ ಇರಲ್ಲ ನಮ್ಮ ಜನಕ್ಕೆ ನೋಡಿ. ಅಣ್ಣ ಅಲ್ಲೇ ಹುಡುಕ್ ಅಲ್ಲೇ ಫಾಲೋ ಮಾಡಿದ್ರು. ದಟ್ಸ್ ವಾಟ್. ಕನ್ಸಿಸ್ಟೆನ್ಸಿ ಅನ್ನೋದಿದ್ದರೆ ಫಲ ದೇವ್ರು ಕೊಡ್ತಾ ಇರ್ತಾನೆ. ಕಷ್ಟಪಡೋದು ಪಡೋದು ಚಿನ್ನ, ನಿನಗೇನು ಬೇಕು ನಾನು ಮಾಡ್ತೀನಿ ಅಂತ. ಸೊ ಕಾಂಟೆಂಟ್ಗಳು ಇಷ್ಟ ಆಗ್ತಿದೆ ಅನಿಸುತ್ತೆ. ಲೈಕ್ ಇನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ಗಳು ಪ್ಲ್ಯಾನ್ ಇದೆ, ಮಾಡೋಣ. ನಮ್ಮ ಬಾಯ್ಸ್ಗೆಲ್ಲ ಟಾಸ್ಕ್ಗಳು ಕೊಡೋಣ. ಇನ್ನು ಏನಂತೀರಾ? ಇನ್ಸ್ಟಾ 360 ಒಂದು ಸಿಕ್ಬಿಟ್ರೆ 24/7 ಕಾಂಟೆಂಟ್ ನಂದು. ಲೈಕ್ ಫಸ್ಟ್ ಇನ್ವೆಸ್ಟ್ ಮಾಡೋದೇ ಇನ್ಸ್ಟಾ 360ಗೆ. ಬಿಕಾಸ್ ಮಚ್ ನೀಡೆಡ್ ಇನ್ಸ್ಟಾ 360 ನನಗೆ. ಬಟ್ ನಾವು ಫುಲ್ ಪ್ಯಾಕ್ ಇಸ್ಕೊತೀವಿ ಅಂದರೆ ಫುಲ್ ಸೆಟ್ಟು. ಬಟ್ ಇನ್ನೊಂದು ತಲೆಯಲ್ಲಿ ಐತೆ ಇನ್ಸ್ಟಾ 360 ಬಿಡ, ಡ್ರೋನ್ ಹಾಕೊಂಬಿಡೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಈ ವರ್ಷ ಅಂತ. ಬಟ್ ಈ ವರ್ಷ ಇನ್ಸ್ಟಾ 360 ಒಂದು ಮತ್ತು ಡ್ರೋನ್ ಒಂದು ಇಸ್ಕೋಬೇಕು. ಸೂಪರ್ ಬೈಕ್ ತುಂಬ ಇವೆ ಬೈ ಕನ್ಸುಗಳು. ಕನ್ಸು ಕಾಣೋಕ್ಕೆ ಏನು ಹೇಳ್ರಿ. ಬಟ್ ಗ್ಯಾಜೆಟ್ಸ್ ಅನ್ನೋದ್ರಲ್ಲಿ ಬೇಕಾಗಿರೋದು ಮೇಯ್ನ್ ಸ್ಟಫ್ ಅದು. ಇರೋಣ ಹತ್ರಕ್ಕೆ ಬಂದಮೇಲೆ ಮುಂದೆ ಬರ್ತಾವನೆ. ಇಲ್ಲಿ ಮಾಗಡಿಗೆ ಹೋಗೋ ರೋಡೊಳಗೆ ಎಷ್ಟು ಡೈವರ್ಷನ್ಗಳೈತೆ ಅಂದರೆ ಅಗ್ದಿಯ ಅಂದ್ಕೊಳ್ಳಿ. ಏನು ಗುರು ಇಲ್ಲಿ ಟ್ರಾಫಿಕ್ ಇವಾಗಲೇ. ಸಾಯಂಕಾಲ ಏನು ಕತೆ ಹೇಳ್ರಿ. ಬರಬೇಕಾದ್ರೆ ಜೋಶಲ್ಲಿ ಬಂದೆ. ಇವಾಗ ಮನೆ ಬಿಟ್ಟಾಗಲೇ ಅರ್ಧ ಗಂಟೆ ಆಗೋಯ್ತದೆ, ಇನ್ನೊಂದು 5 ನಿಮಿಷ ಬಿಟ್ಟರೆ. ಇಲ್ಲಿ ನೋಡಿ ಬಾಸ್ ಉಪ್ಪಿ ಫಾರ್ ರೀಸನ್. ಲೈಕ್ ಇವತ್ತು ಎಲ್ಲನೂ ಏನೇ ಆದರೂ ಲೈಫ್ ಒಳಗೆ ಒಂದು ಸ್ವಲ್ಪ ಕೂಲಾಗಿ ತಗೊತೀನಿ ಅಂದರೆ ಅದಕ್ಕೆ ಕಾರಣನೇ ಉಪ್ಪಿ ಅವರು. ಬಿಕಾಸ್ ಅವ್ರು ಹೇಳಿರೋದು ಒಂದೊಂದು ಮೋಟಿವೇಶನ್ ಅನ್ನೋದಕ್ಕಿಂತ ರಿಯಾಲಿಟಿ ಅರ್ಥ ಮಾಡ್ಕೊಬಿಟ್ರೆ ನಾವು ದಟ್ಸ್ ವೇರ್ ವಿ ವಿಲ್ ವಿನ್ ಅಷ್ಟೇ. ಹೋಗೋಣ. ಏನಿಗೆ ಇದಾಗೈತೆ ಅಂತಲೇ ಗೊತ್ತಾಯ್ತಲ್ವ ಟ್ರಾಫಿಕ್ಕು. ಇಲ್ಲಿ ನೋಡಿ ಬಣ್ಣ ಯಾರೋ ಶಂಕರಣ್ಣನ ಫೋಟೋ ಹಾಕ್ಸ್ಕೊಂಡವ್ರೆ. ನಾನೇ ಯಾರೋ ಪಕ್ಕ ಉಪ್ಪಿ ಫ್ಯಾನು. ನೋಡಿ ಅಲ್ಲಿ ಕೆಳಗಡೆ ಫೋಟೋ ಐತಲ್ಲ ಉಪ್ಪಿ ಅವ್ರದ್ದು. ಅವಳೊಂದು ಆಯ್ಕೆ ಅಲ್ಲ ಆದ್ಯತೆ, ಅವಳೆಂಬುದು ಮೋಹವಲ್ಲ ಪೂಜ್ಯತೆ, ನನ್ನವಳು. ಸಕ್ಕದಾಗಿ ಹಾಕ್ಸ್ಕೊಂಡವ್ರೆ. ನಮ್ಮ ಉಪ್ಪಿ ಫ್ಯಾನ್ಸ್ ಏನು ಯಾರಿಗೂ ಕಮ್ಮಿ ಇಲ್ಲ ಅಮ್ಮ. ಫಾರ್ಮಿಂಗ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ನೋಡೋಣ ಇನ್ ಫ್ಯೂಚರ್. ಎಲ್ಲ ಮಾಡಾದ್ಮೇಲೆ ಹಂಗೆ ಮಾಡೋದು ಗುರು. ಎಲ್ಲಾದರೂ ದೂರ ಹೋಗ್ಬಿಟ್ಟು ಜಾಗಗಳು ಇಸ್ಕೊಂಡು ಏನು ಕಾಸಿರುತ್ತಲ್ಲ ಅವು ಏನಕ್ಕೂ ಕಮ್ಮಿ ಇರೋಲ್ಲ, ಆರಾಮಾಗಿ ಸೆಟ್ಲ್ ಆಗ್ಬಿಡೋದು. ಇವಣ್ಣ ಏನೋ ಬರ್ಸೋರಲ್ಲ ಈ ಎಲ್ಲೋ ಬೋರ್ಡ್ ಅವ್ರು ಅಂದರೆ ನೆಕ್ಸ್ಟ್ ಲೆವೆಲ್ ಬಿಡಿ.
ಡ್ರೈವಿಂಗ್ ಈಸ್ ನಾಟ್ ಜಸ್ಟ್ ಅ ಜಾಬ್, ಇಟ್ಸ್ ಅ ಪ್ಯಾಷನ್, ಇಟ್ಸ್ ಅ ಎಮೋಷನ್, ಇಟ್ಸ್ ಅ ಡ್ರೀಮ್. ಆದರೂ ಡ್ರೈವರ್ಸ್ಗೆ ಒಂದು ದೊಡ್ಡ ರೆಸ್ಪೆಕ್ಟು. ಓಡಿಸ್ಬೇಕು ಅಂತ ಓಡಿಸ್ತಾ ಇರಲ್ಲ, ಬಿಕಾಸ್ ಅವ್ರ ಕಮಿಟ್ಮೆಂಟ್ಸು ಲೈಕ್ ಆ ಥರ ಆಗ್ಬಿಟ್ಟಿರುತ್ತೆ ಜೀವನ. ಕಮಿಟ್ಮೆಂಟ್ಸೇ ಏನೇ ನೀವು ಕೆಲಸ ಮಾಡಿದ್ರು, ಏನೋ ಒಂದು ಅದು ಏನೇ ಮಾಡ್ತೀರಾ ಅಂದರೂ ಎಲ್ಲದನ್ನು ಮಾಡಿಸೋದೇ ಕಮಿಟ್ಮೆಂಟ್ ಅನ್ನೋದೊಂದು ಕಾನ್ಸೆಪ್ಟು. ಹೊಸ ವರ್ಷದ ದಿನ ಗಾಡಿ ಓಡಿಸ್ತಾ ಇದ್ದೀನಿ ಬಾಯ್ಸ್, ಖುಷಿ ಇದೆ, ನೋವಿದೆ, ನೋವು ಮೇಲೆ ಖುಷಿ ಇದೆ. ದಟ್ಸ್ ವಾಟ್ ಬೇಕಾಗಿರೋದು. ಎಷ್ಟೇ ನೋವಿದ್ರೂ ನಗ್ತೀವಲ್ಲ, ದಟ್ಸ್ ವೇರ್ ಅವರ್ ಲೈಫ್ ಸ್ಟ್ಯಾಂಡ್ಸ್. ರೋಡ್ ಬೇಜಾರಾದಾಗ ಈ ಥರ ಹೋಗೋದು ಸೈಡ್ ಒಳಗೆ. ಬಟ್ ಮಳೆಗಳೇ ಚುಚ್ಕೊಂಡ್ಬಿಟ್ರೆ ಫುಲ್ಲು ಬೇರೆ ಟಾಸ್ಕ್ ಆಗ್ಬಿಡುತ್ತೆ. ಆಮೇಲೆ ಫುಲ್ ಮಜಾ ಕೊಟ್ಬಿಡುತ್ತೆ. ಆಮೇಲೆ ಮಳೆಗಳೇ ಚುಚ್ಕೊಂಡ್ಬಿಟ್ರೆ. ಬಟ್ ಎಮರ್ಜೆನ್ಸಿ ಇದ್ದಾಗ ಆರಾಮಾಗಿ ಈ ಥರ ಇಳಿಸ್ಕೊಂಡು ಹೋಗ್ಬೋದು. ನೋಡಿ, ವೀಲಿಗಿಲ್ಲಿ ಬಿಡ್ಕೊಂಡು ಆರಾಮಾಗಿ ಹೋಗ್ಬೋದು. ಪಾಪ ಹಿಂದೆ ಎಲ್ಲ ಸೈಕ್ ಆಗ್ಬಿಟ್ಟಿರ್ತಾರೆ. ಹೇಳ್ತಾ ಅಲ್ವಾ, ಇನ್ಸ್ಟಾ 360 ಅನ್ನೋ ಕಾನ್ಸೆಪ್ಟು ನನ್ನ ಕೈಲಿ ಸಿಕ್ಬಿಟ್ಟಿದ್ದಿದ್ರೆ ಇಷ್ಟರೊಳಗೆ ನಂಗೆ ಅನ್ನಿಸ್ದಂಗೆ ನಾನು ಇನ್ಸ್ಟಾ ಪೇಜ್ ಒಂದು ಆರಾಮಾಗಿ ಒಂದು 20-25K ಆದರೂ ಹೋಗ್ಬಿಟ್ಟಿರೋದು ಆರಾಮಾಗಿ ಇನ್ಸ್ಟಾಲಿ. ಬಿಕಾಸ್ ಯಾವ್ಯಾವ ಥರ ರಿಯಾಕ್ಷನ್ಗಳು ಗೊತ್ತಾ, ಅದು ಹುಡುಗಿರೆಲ್ಲ ಗಾಡಿಗೆ ನೆಕ್ಸ್ಟ್ ಲೆವೆಲ್ ರಿಯಾಕ್ಷನ್ ಬಿಡಿ. KLXಗೆ ಮಾತ್ರ ಬೇರೆ ಲೆವೆಲು. ಲೈಕ್ ನಮ್ಮ ಬೈಕ್ ಇದರೊಳಗೆ RXಗೆ ಯಾವ ಥರ ಇತ್ತು ರಿಯಾಕ್ಷನ್ನು, ಈ ಗಾಡಿಗೂ ಅದೇ ಥರ ರಿಯಾಕ್ಷನ್ಗಳು. ಲೈಕ್ ಸೌಂಡ್ ಒಂದು ಇಲ್ದಲೇ ಇರ್ಬೋದು, ಬಟ್ ರಿಯಾಕ್ಷನ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನು ಗುರು, 3/4 ಗಂಟೆ ಆಗೈತೆ ನಾನು ತವರೆಕೆರೆಗೆ ಬರೋಕ್ಕೆ. ಇಷ್ಟರಲ್ಲಿ ನಾನು ಬೆಳ್ಳೂರಿಂದ ಬೆಂಗಳೂರಿಗೆ ಬರ್ತಾಯಿದ್ದೆ RC 390ಲಿ. ಅರ್ಧ ಗಂಟೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 37 ಮಿನಿಟ್ಸ್ 35 ಮಿನಿಟ್ಸು. RC 390 ಬಿಡಿ ನೆಕ್ಸ್ಟ್ ಲೆವೆಲ್ಲು. ನೋಡೋಣ ನೆಕ್ಸ್ಟು ಏನು ಆಗಿಲ್ಲ ಅಂದಾಗ ಈಗ ಯಾವ್ದಾದ್ರು ಇನ್ಲೈನ್ 2 ಇಲ್ಲ ಒಂದು ಇನ್ಲೈನ್ 3 ಸೇಲ್ಗಿತ್ತಂತೆ. 14 lakhs ಕಂಪ್ಲೀಟ್ ಕಾರ್ಬನ್ ಫೈಬರು. ಯಾವುದೋ R ಅಂತ ಅದು, ಲೈಕ್ ಫ್ರಮ್ ಫ್ಯಾಕ್ಟ್ರಿ ಬರುತ್ತೆ, ಫುಲ್ ಕಾರ್ಬನ್ ಫೈಬರ್ ಅದು. ನೆಕ್ಸ್ಟ್ ಲೆವೆಲ್ ಗಾಡಿ ಅಂದ್ಕೊಳ್ಳಿ. ಡೇಟೋನ ಎಲ್ಲ ಲೀಟರ್ ಕ್ಲಾಸ್ ಜೊತೆ ಆಟ ಆಡುತ್ತೆ ಡೇಟೋನ. ಲೈಕ್ ಡೇಟೋನ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಡೇಟೋನ ಏನು ಅಂತ. ಬಿಕಾಸ್ ಅವ್ರು ಎಂಥ ಕಿಲಾಡಿ ಆದರೂ ಯಾವುದೇ ಗಾಡಿ ಮಡಗಿದ್ರು, ಒನ್ಸ್ ನೀವು ಡೇಟೋನ ಇಷ್ಟನಾ ಅಂದರೆ ಓ ಕ್ರೇಜಿ ಬ್ರೋ ಡೇಟೋನ ಅಂತಾರೆ. ಅದು ಡೇಟೋನಾಗಿರೋ ಗತ್ತು ಆ್ಯಂಡ್ ಡೇಟೋನಾಗಿರೋ ಮರ್ಯಾದೆ ಅದು. ನಾನು ಇಲ್ಲೇ ಹೋಗಬೇಕು ಬಾಯ್ಸ್, ಮುಂದೆ ಬಂದ್ಬಿಟ್ಟೆ ಮಾತಾಡಿಕೊಂಡು. ಮುಂದೆ ಎಲ್ಲರೂ ಯೂಟರ್ನ್ ಇದ್ದರೆ ಯೂಟರ್ನ್ ತಗೋಬೇಕು. ಇಲ್ಲಿ ತಗೊಳ್ಳೋಣ. ನಾನು ಇನ್ನೇನು ಬಂದೆ, ಹೊಡೋಣ. ಟ್ರಯಲ್ಸು ಆದರೆ ಹೇಳ್ತಲ್ವಾ, ಗಾಡಿನ ಡ್ಯೂಯಲ್ ಸ್ಪೋರ್ಟ್ ಅಂತ ಬಿಟ್ಟಿರೋದು. ನೋಡಿ, ಫುಲ್ ಜಾಲಿ ಮಾಡ್ಕೊಂಡು ಹೋಗ್ಬೋದು. ಅದು ನಿಮಗೆ ಹ್ಯಾಂಡಲ್ ಬ್ಯಾಲೆನ್ಸ್ ಗಿಲೆನ್ಸ್ ಎಲ್ಲ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬೇರೆಯವ್ರು ಬಂದವರಲ್ಲ ಇಲ್ಲಿಗೆ. ಹೋದ್ರಿ ಅಂದರೆ ಸಾಂಗ್ ಹಾಕ್ಕೊಂಡು ಜಾಲಿ ಮಾಡ್ತಾವ್ರು ಬಾಯ್ಸು. ಓ ಸಖತ್ತಾಗಿ ಓದ್ತಾ ಇದ್ದೀರಾ ನೋಡಿ ಹೆಂಗೆ ಓದ್ತಾವ್ರೆ ಅಂತ. ಕ್ರೇಜಿ. ಜಾನೆಲ್ಲಿ ಎಲ್ಲೋದ 2000 years later. ಈಗ ನೋಡ್ತಾ ಇರ್ಬೋದು, ಓಮ ಮನೆ ಹತ್ರಕ್ಕೆ ಬಂದಾಯ್ತು. ನೋಡಿ ಓಮ ನೋಡಿ, ಯಾವುದೋ ಹುಡುಗಿ ಅವಳೆ ಪಕ್ಕದಲ್ಲಿ ಅಂತ ನಾಚ್ಕೋತಾವನೆ. ನ್ಯೂ ಇಯರ್ ರೆಸಲ್ಯೂಷನ್ ಏನು ಓಮ? ಎರಡು ಕೈ ಮೇಲಿರ್ಬೇಕು. ಇಲ್ಲಿ ನೋಡಿ, ಏನೇ ಆಗ್ಲಿ ಇವನ್ ತರ ಆಗ್ಬಾರ್ದು. ಧ್ಯಾನ್ ತರ ಅಂತೂ ಆಗ್ಬೇಡಿ. ಧ್ಯಾನ್ ಹೇಳಲ್ವಾ? ಮುಂದೆ ನೋಡಲ್ಲ ಅವಳೆ. ಆಟೋಲ್ಲೇ RPM ಎಂಡ್ ಮಾಡ್ತಾವನೆ ಗೈಸ್. ಏನು ಹೇಳಿ ನೋಡಿ, ಅಲ್ಲಿ ಮಿರರಲ್ಲಿ ಬೇರೆ ನಗ್ತಾ ತಿರುಗ್ಬಿಟ್ಟು ನೋಡಿ.
ಆಟೋಲ್ ಆಫ್ ರೋಡ್ ಮಾಡ್ತಾವನೆ ಧ್ಯಾನು. ಇನ್ನ ಕೊರಿತಾವ್ರಲ್ಲಪ್ಪ ಇಲ್ಲಿ ಎಲ್ಲ ಬಾಯಿಗೆ ಬತ್ತೈತೆ. ರೈಟ್ ಸೈಡ್ ಬೇರೆ ಕುತ್ಕೊಂಡ್ಬಿಟ್ಟು ನಕ್ಕಂಡ್ ಮನೆ ಮೇಲೆ ಹೋಯ್ತಾ ಟಾಪ್ ಸ್ಪೀಡು. ಏನು ಕಾಣಿಸ್ತಾನೆ ಇಲ್ವಲ್ಲ ಅಲ್ಲಿ. ಅಲ್ಲಿ 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 ಶುಭಂ ಅಂತ ಹಾಕ್ತೀನಿ, ಯಾರು ಹೊಡೆದ್ರೆ ಬಂದಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫುಲ್ ನಂಬಿಕೆ ಐತಿ. ಒಳ್ಳೆ ಸ್ಪಾಟಕ್ಕೆ ಬಂದಿದ್ದೀವಿ. ಫಿಶಿಂಗ್ ಮಾಡ್ತಾವ್ರೆ. ಯಾವುದೋ ಮೊರೆ ನೀರು ಬಿಟ್ಬಿಟ್ಟಿರಂಗ ಅವ್ರೆ, ಗಲೀಜ್ ಆಗ್ಬಿಟ್ಟೈತೆ ನೀರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅಪ್ಪ ಇವೆಲ್ಲ ಮಾತು ಕೇಳ್ತಿದ್ರೆ ನ್ಯೂ ಇಯರ್ ಅಮ್ಮನ್ ಸತ್ತೋಗ್ಬಿಡೋದು ಬಿದ್ದು ಅನ್ಸ್ತೈತೆ. ಲವ್ ಯು ಅಂತ ಏನೋ ಫಿಶಿಂಗ್ ಮಾಡ್ತಾವ್ರೆ. ರನ್ನಿಂಗ್ ವಾಟರಲ್ಲಿ ಇದು ಮೀನು ಇರುತ್ತೇನೋ. ರನ್ನಿಂಗ್ ವಾಟರಲ್ಲಿ ಮೀನೇ ನಿಲ್ಬಾರ್ದು ಅಂತ ಇರುತ್ತಾ, ಅದು ನಿಂತಿರುತ್ತೆ ತಿನ್ನೋಕ್ಕೋಸ್ಕರ ಸ್ವಲ್ಪ. ಅದು ಈಜಿ ಮತ್ತೆ ಸುಸ್ತಾಗಿರುತ್ತೆ ಮಚ್ಚ, ಅರ್ಥ ಮಾಡ್ಕೊ. ಅದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳುತ್ತೆ. ಚೆನ್ನಾಗಿ ಮಾಡ್ತಾವಂತಾನೆ ಕಾಮಿಡಿ. ನಕ್ರಿ ನೀವು. ಓಮ ಎಲ್ಲೋದಪ್ಪ. ಇನ್ನೇನು ಮನೆಗೆ ಕಾಂಟೆಂಟ್ ಇಷ್ಟ ಆಯಿತು ಅನ್ಸುತ್ತೆ. ಲೈಕ್ ಹೊಡ್ತೀವಿ ನಾವು ಇವಾಗ ಮನೆಗೆ. ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಲೈಕ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.